ನೋಡಿ 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 ಕಿತ್ಕೊಂಡು ಹೋಗೇ ಬಿಡ್ತು. ನಮಸ್ಕಾರ ಸ್ನೇಹಿತರೆ, ನಾನು ಪೊಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿಂದ ನಾವು LM ಕಂಪ್ನಿ ಮುಖಾಂತರ ಈ ಕಡೆ ಹೋಗೋ ದಾರಿ ಇದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ರೋಡಿನ ಅವಸ್ಥೆ ಏನಾಗಿದೆ ಅಂದ್ರೆ ಇದು ಈ ರೀತಿ ಆಗಿ ಹೆಚ್ಚು ಕಡಿಮೆ ವರ್ಷನೇ ಆಗೋಯ್ತು. ಈ ವಿಡಿಯೋದಲ್ಲಿ ತೋರ್ಸ್ಕೊಂಡು ಹೋಗ್ತೇನೆ ನೋಡಿ. ಈ ರೋಡಿನ ಅವಸ್ಥೆ ಸಿಕ್ಕಾಪಟ್ಟೆ ಹದಗೆಟ್ಟೋಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಾ ಇದಾವು. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ನೋಡಿ ನೋಡಿ, ಇನ್ನ ಈಗನೇ ಹೇಳ್ತಿದ್ದೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ಜಸ್ಟ್ ಒಂದು ಸೆಕೆಂಡ್ ಅಲ್ಲಿ ಈ ರೀತಿ ಆಗೋಗಿದೆ. ನೋಡಿ 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 ಕಿತ್ಕೊಂಡು ಹೋಗೇ ಬಿಡ್ತು. ಇದರಲ್ಲಿ ಯಾರು ತಪ್ಪಿದೆ ಯಾರು ತಪ್ಪಿಲ್ಲ, ಡ್ರೈವರ್ ನೋಡ್ಬೇಕಲ್ವಾ ಅಲ್ಲಿ. ನಾನೇನೋ ಇವಾಗೇನೋ ಹೇಳ್ತಾ ಇದ್ದೆ ನೋಡಿ, ಈ ತರ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾವಂತ ಕಣ್ಣು ಮುಂದೆನೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಿರೋದು, ಈ ರೀತಿ ಆಗ್ಬಿಟ್ರೆ ಹೆಂಗೆ? ಅಣ್ಣ ನಮಸ್ತೆ. ನಮಸ್ತೆ. ಇಲ್ಲಿ ರೋಡ್ನ ನೀವು ನೋಡಿರ್ತೀರಿ, ಇಲ್ಲೆಲ್ಲ ಓಡಾಡ್ತಾ ಇರ್ತೀರಿ. ಫುಲ್ ಹದಗೆಟ್ಟು ಹೋಗ್ಬಿಡುತ್ತೆ. ಕನ್ನಡನಾ? ಹದಗೆಟ್ಟು ಹೋಗ್ಬಿಡದೆ. ಇದು ಇನ್ನೂ ರೆಡಿ ಆಗಿಲ್ಲ, ಏನ್ ಹೇಳ್ತೀರಾ ಇದಕ್ಕೆ? ನಾವು ಇಲ್ಲೇ ಸುಖಮದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. ಸುಖಮದಲ್ಲಿ ಎಲ್ಲ ಕಿತ್ತೋಗೈತೆ. ಇಲ್ಲೊಂದ್ ಸ್ವಲ್ಪ ಇದ್ ಮಾಡ್ಸಿದೆ, ಮಾಡಿಸ್ಬೇಕು. ವರ್ಷ ಆಗೋಯ್ತು. ಏನ್ ಮಾಡೋಣ ಸ್ವಾಮಿ, ನೋಡು ಹೋಗ್ತೀವಿ ಅಲ್ವಾ? ಹ್ಞೂ ಸ್ವಾಮಿ. ಇಲ್ಲೊಂದ್ ಸ್ವಲ್ಪ ಇದು ಟ್ರಾಫಿಕ್ ಇದ್ ಮಾಡಿದ್ರೆ ಜನಗಳಿಗೆ ನೋಡಿ ಕಾರ್ಯ ಇದಾಯ್ತು. ಏನ್ ಮಾಡಕ್ ಆಗ್ತೈತಿ? ಕೇಳಿದ್ರಲ್ವಾ, ಇಲ್ಲಿ ರೋಡು ತುಂಬಾನೇ ಹದಗೆಟ್ಟು ಹೋಗ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಎಲ್ಲಿ ಬರುತ್ತೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ. ನೀವು ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ದಾರಿ ಇದು. ಈ ದಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋ ಇದೊಂದು ಮೇನ್ ರೋಡು. ಈ ಒಂದು ರೋಡಿನಲ್ಲಿ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಓಡಾಡೋದ್ರಿಂದ ಇಲ್ಲಿ ರೋಡು ಹದಗೆಟ್ಟು ಹೋಗ್ಬಿಟ್ಟಿದೆ. ಎಷ್ಟು ಕಷ್ಟ ಆಗ್ತಿದೆ ಅಂತ ನೀವು ನೋಡ್ಬೋದು. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ಈ ಒಂದು ರೋಡಿನ ಅವಸ್ಥೆನ ಬೇಗ ಸರಿ ಮಾಡಿ. ಇಲ್ಲಾಂದ್ರೆ ಸುಮಾರು ಆಕ್ಸಿಡೆಂಟ್ಗಳು ಆಗೋದಕ್ಕೆ ನೀವೇ ಒಂದು ದಾರಿ ಮಾಡಿಕೊಡ್ತೀರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಈ ರೋಡು ರೆಡಿ ಮಾಡಿ ಅಂತ ನಾನು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.